ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಪ್ರತಿದಿನ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ಆಲೂ ಪನ್ನೀರ್ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ. ಬ್ರೇಕ್ಫಾಸ್ಟ್ಗೆ ಹೈ ಪ್ರೋಟೀನ್ ಚಪಾತಿ ಅಂತ ಹೇಳ್ಬೋದು. ಒಂದು ಸತಿ ಎಲ್ಲರೂ ಟ್ರೈ ಮಾಡಿ ಮತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಂದು ಬೌಲ್ಗೆ 2 ಕಪ್ ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ನಾದ್ಕೊಡಿ. ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು. ಇಲ್ಲಿ ನಾನು 8 ಆಲೂಗಡ್ಡೆ ತೊಗೊಂಡಿದ್ದೀನಿ. ನಾನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಅದು ಮುಳುಗುವಷ್ಟು ನೀರು ತುಂಬಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಈಗ 2ರಿಂದ 3 ವಿಸಿಲ್ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಈಗ ಒಂದು ಬೌಲಿಗೆ 200 ಗ್ರಾಮ್ ಅಷ್ಟು ಪನ್ನೀರನ್ನ ಚೆನ್ನಾಗಿ ತುರಿದು ಹಾಕ್ಕೊಳ್ತಿದ್ದೀನಿ. ಮತ್ತು ನಾನು ಆವಾಗಲೇ ಬೇಯಿಸ್ತಿರುವಂತಹ ಆಲೂಗಡ್ಡೆನ ಚಿಪ್ಪೆ ತೆಗೆದು ಚೆನ್ನಾಗಿ ತುರಿದುಕೊಂಡು ತೊಗೊಂಡಿದ್ದೀನಿ. ಈಗ ನಾವು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಜೀರಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, 1 ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನ್ ಆಗುವಷ್ಟು ಹುಂಕಾಳು, 1 ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ತಯಾರು ಮಾಡಿರೋ ಸ್ಟಫಿಂಗ್ನ ಚಪಾತಿಯ ಮಧ್ಯದಲ್ಲಿಟ್ಟು ಈಗ ಪೂರ್ತಿಯಾಗಿ ಕವರ್ ಮಾಡಬೇಕಾಗತ್ತೆ. ಈ ಥರ ಈ ಸ್ಟಫಿಂಗ್ನ ತುಂಬ ಕಡಿಮೆ ತೊಗೊಂಡ್ರು ನಮಗೆ ಚಪಾತಿ ಅಂತ ಟೇಸ್ಟಾಗಿ ಬರೋಲ್ಲ. ಸೊ ತುಪ್ಪದಾಗೆ ತೊಗೊಳ್ಳಿ. ಮತ್ತು ಇದನ್ನು ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಬೇಕಾಗತ್ತೆ, ಏಕೆಂದರೆ ಈ ಸ್ಟಫಿಂಗ್ ಆಚೆ ಬಂದು ಚಪಾತಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ 2 ಕಡೆ ಪೌಡ್ರ್ ಹಾಕಿ ಡಸ್ಟ್ ಮಾಡಿ ಈಗ ಲಟ್ಟಿಸ್ಕೊತಿದ್ದೀನಿ ನೋಡಿ. ಈ ಥರ ತೆಳ್ಳಗೆ ಬಂದಿರುತ್ತೆ. ಈಗ 2ನೇ ವಿಧಾನ ತೋರಿಸ್ಬೇಕು. 2 ಸಣ್ಣ ಚಪಾತಿ ಉಂಡೆಗಳನ್ನ ಲಟ್ಟಿಸ್ಕೊಂಡು ಈಗ ಒಂದ್ರ ಮೇಲೆ ಸ್ಟಫಿಂಗ್ನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಈಗ ಅದು ಈ ಥರ ಈವನ್ನಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಇನ್ನೊಂದು ಚಪಾತಿ ಏನು ಲಟ್ಸಿಟ್ಟಿದ್ದೀರಾ ಅದನ್ನು ಇದ್ರ ಮೇಲೆ ಹಾಕಿ ಆ ಸೈಡ್ಗಳನ್ನೆಲ್ಲ ಲಾಕ್ ಮಾಡಿಕೊಡಿ. ಯಾಕೆಂದರೆ ಇವಾಗ ಲಟ್ಟಿಸ್ಬೇಕಾದ್ರೆ ಅದು ಸ್ಟಫಿಂಗ್ ಆಚೆ ಬರ್ದಿರೋ ಥರ ನೋಡ್ಕೊಳ್ತಾ ಅದು ಆ ಥರ ಮಾಡೋದ್ರಿಂದ. ನೆಕ್ಸ್ಟು ಒಂದು ಸ್ವಲ್ಪ ಡಸ್ಟ್ ಮಾಡಿ ನೀವು ನೀಟಾಗಿ ನಿಧಾನಕ್ಕೆ ಅದನ್ನು ಲಟ್ಟಿಸ್ಕೊಬೇಕಾಗುತ್ತೆ ತೆಳ್ಳಗೆ. ನೋಡಿ ಈ ಥರ ಬಂದಿರುತ್ತೆ. ಈಗ ನಡ್ಸ್ಕೊಂಡಿರೋ ಚಪಾತಿನ ನಾವು ಕಾದ ಹೆಂಚು ಮೇಲೆ ಹಾಕಿ 2 ಕಡೆ ಎಣ್ಣೆ ಅಥವಾ ತುಪ್ಪನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈಗ ಬಿಸಿ ಬಿಸಿ ಆದಂತಹ ಆಲೂ ಪನ್ನೀರ್ ಪರಾಟ ರೆಡಿ ಟು ಸರ್ವ್. ಇದು ತುಂಬ ಸ್ಮೂತಾಗಿ ಬಂದಿದೆ. ಮತ್ತು ಇದು ಬೆಸ್ಟ್ ಕಾಂಬಿನೇಷನ್ ಅಂದರೆ ಕರ್ಡ್ ಮತ್ತು ಪಿಕ್ಕಲ್ ಅಂತ ಹೇಳ್ಬೋದು. ಧನ್ಯವಾದಗಳು.